ವೆಂಕಟಾಪುರ ಗ್ರಾಮದಲ್ಲಿ ಸುಪ್ರಜಾ ರಾಧಿಕಾ ಎನ್ನುವ ಅತ್ತೆ ಸೊಸೆ ಇಬ್ರು ಇದ್ರು. ಇವರಿಬ್ಬರು ಯಾವಾಗಲೂ ಜಗಳವಾಡದೆ ತುಂಬಾ ಅನ್ಯೋನ್ಯವಾಗಿ ಜೀವನ ಮಾಡ್ತಿದ್ರು. ಇವರನ್ನು ನೋಡಿದ ಊರಿನ ಜನಗಳು ಇವರು ಅತ್ತೆ ಸೊಸೆಯಲ್ಲ, ತಾಯಿ ಮತ್ತು ಮಗಳು ಅಂತ ತಿಳ್ಕೊಂಡಿದ್ರು. ಹಾಗೇನೆ ಸುಪ್ರಜನಿಗೆ ಸ್ವಪ್ನ ಎನ್ನುವ ಮಗಳಿದ್ಲು. ಸ್ವಪ್ನ ತನ್ನ ಗಂಡನ ಮನೆಯಲ್ಲಿ ಯಾವಾಗ್ಲೂ ತನ್ನ ಗಂಡನ ಜೊತೆ ಅತ್ತೆ ಜೊತೆ ಜಗಳ ಮಾಡ್ಕೊಂಡು ತನ್ನ ತಾಯಿ ಮನೆಯಲ್ಲಿ 10ರಿಂದ 15 ದಿನ ಬಂದು ಕೂರ್ತಾ ಇದ್ಲು. ಹೀಗೆ ಒಂದು ದಿನ ಸ್ವಪ್ನ ತನ್ನ ತಾಯಿಯ ಮನೆಗೆ ಬಂದು ಬಾಗಿಲಲ್ಲಿ ನಿಂತು ಕಿರ್ಚ್ತಾ ಇದ್ಲು. ಅಮ್ಮ ಅಮ್ಮ, ಎಲ್ಲಮ್ಮ ಇದ್ದೀಯಾ? ಕಾಣ್ತಾನೇ ಇಲ್ಲ. ಏನ್ ಸ್ವಪ್ನ, ದಿಢೀರಂತ ಬಂದಿದೀಯಾ? ಮತ್ತೆ ಏನಾಯ್ತು? ಏನಮ್ಮ ನಡೆಯುತ್ತೆ? ಮತ್ತೆ ಜಗಳನೇ? ಅದಲ್ಲ ಸ್ವಪ್ನ, ಸಂಸಾರ ಅಂದ್ಮೇಲೆ ಸಣ್ಣ ಪುಟ್ಟ ಜಗಳಗಳು ಬಂದೇ ಬರುತ್ತೆ. ನಾವೇ ಅದನ್ನ ತಡ್ಕೊಂಡು ಜೀವನ ಮಾಡ್ಕೋಬೇಕು. ಹೌದಮ್ಮ, ನಿಜಾನೇ ನೀವ್ ಹೇಳಿದ್ದು. ಅದಕ್ಕೇನೆ ಬ್ಯಾಗ್ ತಗೊಂಡ್ ಬಂದಿದ್ದೀನಿ. ಅಯ್ಯೋ ಸ್ವಪ್ನ, ನನ್ನ ಮಾತನ್ನು ಒಂದ್ಸಲ ಅರ್ಥ ಮಾಡ್ಕೋ. ಅಯ್ಯೋ ಇದೇನಮ್ಮ ನೀವು ಈ ರೀತಿ ಅಮ್ಮನಾಗಿದ್ದೀರಾ? ಮಗಳು ಜಗಳ ಮಾಡ್ಕೊಂಡು ಮನೆಗೆ ಬಂದ್ರೆ ಅಳಿಯನಿಗೆನೆ ಫೋನ್ ಮಾಡಿ ಬೈಯದ್ ಬಿಟ್ಬಿಟ್ಟು ನನ್ನ ಬಾಗಿಲಲ್ಲೇ ನಿಲ್ಲಿಸಿ ಕ್ಲಾಸ್ ತಗೊಳ್ತಾ ಇದ್ದೀರಾ? ಹೀಗೆ ಸ್ವಪ್ನ ಜೋರಾಗಿ ತನ್ನ ತಾಯಿಯ ಬಳಿ ಹೇಳ್ತಾ ಇದ್ದಾಗ ಆ ಶಬ್ದವನ್ನು ಕೇಳಿ ರಾಧಿಕಾ ಅಡುಗೆ ಮನೆಯಿಂದ ಹೊರಗಡೆ ಬಂದ್ಲು. ಸ್ವಪ್ನ, ಯಾವಾಗ ಬಂದೆ? ಬಾಮ್ಮ, ಮನೆಯೊಳಗೆ ಬಾ. ಥ್ಯಾಂಕ್ಸ್ ರಾಧಿಕಾ, ನನ್ನ ತಾಯಿಗಿಂತ ನೀನೇ ಬೆಟರ್. ಕನಿಷ್ಠ ಮನೆಯೊಳಗೆ ಆದ್ರೂ ಕರ್ದೆ ಅಲ್ವಾ? ಏನತ್ತೆ ನೀವು ಸ್ವಪ್ನನ ಮನೆಯೊಳಗೆ ಕರೆಯದೆ ಯಾಕೆ ಬಾಗ್ಲಲ್ಲಿ ನಿಲ್ಸಿ ಮಾತಾಡ್ತಿದ್ದೀರಾ? ಅದಲ್ಲ ರಾಧಿಕಾ, ನಾನವಳಿಗೆ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಅರ್ಥ ಮಾಡ್ಬೇಕು ಅಂತಾನೆ ಹಾಗೆ ಮಾಡಿದ್ದು. ನೀವು ಏನ್ ಮಾತಾಡ್ಬೇಕು ಅಂದ್ರೂ ಮೊದ್ಲು ಅವಳು ಮನೆಯೊಳಗೆ ಬರ್ಲಿ, ಆಮೇಲೆ ಮಾತಾಡಿ. ನಮ್ಮ ಮನೆ ಮಗಳನ್ನ ಮನೆ ಹೊರಗಡೆ ನಿಲ್ಸಿ ಮಾತಾಡೋದು ನಿಮ್ಗ್ ಬೇಕಾದ್ರೂ ಚೆನ್ನಾಗಿರುತ್ತೆ, ಆದ್ರೆ ನನ್ಗೆ ಯಾಕೋ ಬೇಜಾರಾಗ್ತದೆ ಅತ್ತೆ. ಇಲ್ಲಿ ನೋಡು ಸ್ವಪ್ನ, ಅತ್ತೆ ಮಾತ್ ಕೇಳಿ ನೀನು ಬೇಜಾರ್ ಮಾಡ್ಬೇಡ. ಮನೆಯೊಳಗೆ ಬಂದು ಬಿಸಿ ಬಿಸಿ ನೀರಿದೆ, ಬೇಗ ಸ್ನಾನ ಮಾಡ್ಕೊಂಡ್ ಬಾ. ನಾನ್ ನಿನ್ಗೆ ಟಿಫನ್ ತೆಗ್ದಿಡ್ತೀನಿ. ಆನಂತರ ಮಧ್ಯಾಹ್ನ ಕೂಡ ಊಟ ಮಾಡ್ಕೊಂಡು ವಿಶ್ರಾಂತಿ ತಗೋ, ಆಮೇಲೆ ಮುಂದಿನ ವಿಚಾರ ಮಾತಾಡ್ಬೋದು. ಹೀಗೆ ರಾಧಿಕಾ ತನ್ನ ಅತ್ತೆ ಮಾತನ್ನು ಕೂಡ ಕೇಳದೆ ತನ್ನ ನಾದಿನಿಯನ್ನು ಮನೆಯೊಳಗೆ ಕರ್ಕೊಂಡೋದ್ಲು. ಹೀಗೆ ಸ್ವಪ್ನ ಮನೆಯೊಳಗೆ ಬಂದು ನೀರನ್ನು ಕುಡಿತಾ ಇದ್ದಾಗ ಸುಪ್ರಜಾ ಸ್ವಪ್ನನ ಬಳಿ ಬಂದು, ಏನೇ ಸ್ವಪ್ನ, ಮೊನ್ನೆ ತಾನೆ ನಿನ್ನ ಗಂಡ ಸ್ನಾನ ಮಾಡಿ ಟವಲ್ನ ಒಣಗಿಸಿಲ್ಲ ಅಂತೇಳಿ ಗಂಡನ ಜೊತೆ ಜಗಳ ಮಾಡ್ಕೊಂಡು 10 ದಿನ ಬಂದು ಕೂತೆ. ಮತ್ತೆ ಏನೇ ಜಗಳ? ಈ ಸಲ ಜಗಳ ಮಾಡ್ಕೊಂಡಿದ್ದು ನಿನ್ನ ಅಳಿಯನ್ ಜೊತೆ ಅಲ್ಲಮ್ಮ, ನನ್ನ ಅತ್ತೆ ಜೊತೆ. ಅತ್ತೆ ಜೊತೆನಾ? ಏನೇ ಜಗಳ ಮಾಡ್ಕೊಂಡೆ? ಹೀಗೆ ಸುಪ್ರಜಾ ಚಿಂತೆಯಿಂದ ಸ್ವಪ್ನನ್ ಜೊತೆ ಮಾತಾಡ್ತಿರುವಾಗ ರಾಧಿಕಾ ಬಂದು, ಸ್ವಪ್ನ, ನಿನಗೆ ಸ್ನಾನ ಮಾಡ್ಲಿಕ್ಕೆ ಬಿಸಿ ಬಿಸಿ ನೀರ್ ರೆಡಿ ಆಗಿದೆ. ನೀನು ಸ್ನಾನ ಮಾಡ್ಕೊಂಡ್ ಬಂದ್ರೆ ಬಿಸಿ ಬಿಸಿಯಾಗಿ ಟಿಫಿನ್ ಕೊಡ್ತೀನಿ. ಕೇಳಿದ್ರ ಅಮ್ಮ, ಟಿಫಿನ್ ರೆಡಿ ಆಗಿದೆ ಅಂತೆ. ನಾನು ಸ್ನಾನ ಮಾಡ್ಕೊಂಡ್ಬಂದು ಆಮೇಲೆ ನಡೆದ ವಿಚಾರದ ಬಗ್ಗೆ ಆಮೇಲೆ ಮಾತಾಡೋಣ. ಹಾಗೆ ಹೇಳಿ ಸ್ವಪ್ನ ಹೋಗಿ ಸ್ನಾನ ಮಾಡ್ಕೊಂಡ್ ಬಂದು ಬಿಸಿ ಬಿಸಿ ಟಿಫಿನ್ ಅನ್ನು ತಿನ್ನುತ್ತಾ ಟಿವಿಯನ್ನು ನೋಡಿ ನಗ್ತಾ ಇದ್ಲು. ಅದೇ ಸಮಯಕ್ಕೆ ಕೋಪದಿಂದ ಅಲ್ಲಿ ಸುಪ್ರಜಾ ಬಂದ್ರು. ಏ ಸ್ವಪ್ನ, ನಿಮ್ಮ ಅತ್ತೆ ಜೊತೆ ಏನೇ ಜಗಳ ಮಾಡ್ಕೊಂಡ್ ಬಂದಿದೀಯಾ? ಮೊದ್ಲು ಅದನ್ನ ಹೇಳಿ ಸಾಯೇ, ನನ್ಗೆ ಟೆನ್ಷನ್ ಆಗ್ತಿದೆ. ಹೇಳ್ತೀನಮ್ಮ, ಹೇಳ್ತೀನಿ. ನೀವು ಸೂಪರ್ ಸಂಬಂಧ, ಟಾಪ್ ಸಂಬಂಧ ಅಂತ ನನಗೆ ಮದುವೆ ಮಾಡಿಸಿದ್ರಲ್ವಾ? ನಮ್ಮ ಅತ್ತೆ ನಂಗೆ ಎಷ್ಟು ಹಿಂಸೆ ಕೊಡ್ತಾರೆ ಗೊತ್ತಾ? ಹೌದಾ? ಏನ್ ಮಾಡಿದ್ರು? ಆ ಮುದುಕಿಗೆ ಟಿಫಿನಿಗೆ ಪ್ರತಿದಿನ ಫ್ರೆಶ್ ಆಗಿನೇ ಚಟ್ನಿ ಬೇಕಂತೆ. ಒಂದು ದಿನ ನನಗೆ ಉದಾಸೀನ ಆಗಿ ಚಟ್ನಿನ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಆ ಚಟ್ನಿನ ಕೊಟ್ಟಿದ್ದಕ್ಕೆ ಅಯ್ಯೋ ನನಗೆ ಶೀತ ಆಗುತ್ತೆ, ಜ್ವರ ಬರುತ್ತೆ ಅಂತ ತುಂಬಾನೇ ಗಲಾಟೆ ಮಾಡ್ಬಿಟ್ರು. ನೀನೇ ಹೇಳಮ್ಮ, ಈ ಕಾಲದಲ್ಲಿ ಯಾವ ಸೊಸೆ ಅತ್ತೆಗೆ ಚಟ್ನಿ ಮಾಡಿ ಕೊಡ್ತಾಳೆ? ಹಾಗಿರುವಾಗ ತಣ್ಣಗಿರುವ ಚಟ್ನಿ ಕೊಟ್ಟಿದ್ದಕ್ಕೆ ಆ ಹೆಂಗ್ಸು ಹಾಗೆಲ್ಲ ಹಾರಾಡ್ತು. ಹೀಗೆ ಮಗಳು ಹೇಳಿದಾಗ ಸುಪ್ರಜನಿಗೆ ತುಂಬಾನೇ ಕೋಪ ಬಂತು. ಅವಳು ಕೋಪದಿಂದ, ಸ್ವಪ್ನ, ನಿಮ್ಮ ಅತ್ತೆ ನಿನ್ ಜೊತೆ ಜಗಳ ಮಾಡ್ತಿದ್ದಾರೆ ಅಂತ ಹೇಳಿದಾಗ ನೀನು ವರದಕ್ಷಿಣೆ ಏನೋ ಕೊಟ್ಟಿಲ್ಲ ಅಂತ ಹಿಂಸೆ ಮಾಡ್ತಿದ್ದಾರೆ ಅನ್ಕೊಂಡೆ. ಚಟ್ನಿ ಜಗಳಕ್ಕ ನೀನು ಬ್ಯಾಗ್ ಎಲ್ಲ ತಗೊಂಬಂದಿದ್ದು? ಹೀಗೆ ಸುಪ್ರಜಾ ಕೇಳ್ತಾ ಇದ್ದಾಗ ಅಲ್ಲಿಗೆ ರಾಧಿಕಾ ಬಂದು, ರಾಧಿಕಾ, ನಿನ್ಗೋಸ್ಕರ ಚಿಕನ್ ಮಾಡಿದೀನಿ, ಬಿಸಿ ಬಿಸಿಯಾಗಿದೆ, ಬೇಗ ಬಂದು ಊಟ ಮಾಡು. ಬರ್ತೀನಿ ರಾಧಿಕಾ, ಮೊದ್ಲೇ ತುಂಬಾ ಹಸಿವಾಗ್ತಿದೆ. ಹಾಗೆ ಹೇಳಿ ಸ್ವಪ್ನ ರಾಧಿಕಾ ಜೊತೆನೆ ಹೋದ್ಲು. ಹೀಗೆ ಸುಪ್ರಜಾ ಸ್ವಪ್ನ ಮಾಡಿದ್ದು ತಪ್ಪು ಅಂತ ಅವಳಿಗೆ ಮನವರಿಕೆ ಮಾಡ್ಬೇಕು ಅಂತ ಹಾಲಲ್ಲೇ ಕೂತ್ಕೊಂಡಿದ್ರು. ಆದ್ರೆ ಸ್ವಪ್ನ ಬರ್ಲಿಲ್ಲ. ಸ್ವಪ್ನ ಚೆನ್ನಾಗಿ ಹೊಟ್ಟೆ ತುಂಬಾ ಊಟ ಮಾಡಿ ಚೆನ್ನಾಗಿ ಹೋಗಿ ಮಲಗಿ ನಿದ್ರೆ ಮಾಡಿದ್ಲು. ಸರಿಯಾದ ಅದೇ ಸಮಯದಲ್ಲಿ ರಾಧಿಕಾ ಸುಪ್ರಜನ ಬಳಿ ಬಂದು ಹೀಗೆ ಹೇಳಿದ್ಲು, ಅತ್ತೆ, ಯಾಕತ್ತೆ ಊಟ ಕೂಡ ಮಾಡದೆ ಇಲ್ಲಿ ಕೂತ್ಕೊಂಡು ಆಲೋಚನೆ ಮಾಡ್ತಿದ್ದೀರಾ? ಏನು ಅಂತ ಹೇಳೋದು ರಾಧಿಕಾ? ನನ್ ಮಗಳು ಚೆನ್ನಾಗಿರ್ಬೇಕು ಅಂತ ನಿಮ್ಮ ಮಾವ
ನಮ್ಮ ಅರ್ಹತೆಗೆ ಮೀರಿ ಕಷ್ಟಪಟ್ಟು ಹಣ ಇರುವವರ ಮನೆಗೆ ಮದ್ವೆ ಮಾಡಿಕೊಟ್ರು. ಅಲ್ಲಿ ಅವಳಿಗೆ ಎಲ್ಲ ಸೌಕರ್ಯಗಳು ಇದ್ರೂ ಕೂಡ ಅವಳು ಗಂಡನ ಮನೆಯಲ್ಲಿ ಜಗಳ ಮಾಡ್ಕೊಂಡು ಇಲ್ಲಿ ಬಂದು ಕೂತ್ಕೋತಾಳೆ. ನಮ್ಮ ಮನೆಯಲ್ಲಿ ಅವಳು ಇರೋದಿಕ್ಕೆ ನನಗೆ ಬೇಜಾರಿಲ್ಲ, ಅಲ್ಲಿ ಇರುವವರಿಗೆ ಕಷ್ಟ ಆಗುತ್ತೆಲ್ಲ ಅದಕ್ಕೆ ಬೇಜಾರು. ನೀನು 1-2 ದಿನ ನಿಮ್ ತಾಯಿ ಮನೆಗೆ ಹೋದ್ರೆ ನನಗೆ ಕೆಲಸ ಮಾಡಕ್ಕಾಗದೆ ಎಷ್ಟೊಂದು ಕಷ್ಟ ಆಗುತ್ತೆ. ಹಾಗಿರುವಾಗ ಅವಳ ಅತ್ತೆ ಮಾವನಿಗೆ ಕೂಡ ನನ್ನ ಏಜ್ ತಾನೆ. ಅವಳ ಅತ್ತೆ ಮಾವನನ್ನು ನೋಡಿಕೊಳ್ಳುವ ಜವಾಬ್ದಾರಿ ಅವಳ ಮೇಲೆ. ಅವಳು ಯಾಕೆ ಇದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತ ಗೊತ್ತಿಲ್ಲ. ನೀವು ಚಿಂತೆ ಮಾಡ್ಬೇಡಿ ಅತ್ತೆ, ಇಷ್ಟು ದಿನ ನಿಮ್ಮ ಮಗಳು ಇಲ್ಲಿ ವಿಶ್ರಾಂತಿ ತಗೊಳಕ್ಕೆ ಬರ್ತಿದ್ದಾಳೆ ಅನ್ಕೊಂಡಿದ್ದೆ. ಆದ್ರೆ ಕೆಲಸ ಮಾಡ್ಲಿಕ್ಕೆ ಕಳ್ಳತನ ಮಾಡ್ಕೊಂಡ್ ಬಂದಿದ್ದಾಳೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಇನ್ಮುಂದೆ ನೀವೇನ್ ಮಾತಾಡ್ಬೇಡಿ, ಅವಳನ್ನ ಸರಿ ದಾರಿಗೆ ತರೋದು ನನ್ ಜವಾಬ್ದಾರಿ. ಹಾಗೆ ಹೇಳಿ ಮರುದಿನ ಬೆಳಿಗ್ಗೆ ಸ್ವಪ್ನ ನಿದ್ರೆ ಮಾಡ್ತಾ ಇರುವ ರೂಮಿಗೆ ಹೋಗಿ ಸ್ವಪ್ನನನ್ನು ಎಬ್ಬಿಸಿ ಹೀಗೆ ಹೇಳಿದ್ಲು. ಸ್ವಪ್ನ, ಎದ್ಬಿಟ್ಟ? ನಾನೇ ನಿನ್ನ ಎಬ್ಬಿಸೋಣ ಅಂತ ಬಂದೆ. ನನ್ಗೆ ಇವತ್ತು ಆಫೀಸಲ್ಲಿ ತುಂಬಾ ಕೆಲ್ಸ ಇದೆ, ಮನೆ ಕೆಲ್ಸ ಎಲ್ಲ ನೀನೇ ನೋಡು. ಹಾಗೆ ಹೇಳಿ ಹೊರಟೋದ್ಲು. ಆ ನಂತರ ಸ್ವಪ್ನ ತನ್ನ ತಾಯಿಯ ಬಳಿ ಬಂದು, ಅಮ್ಮ, ನಿಮ್ ಸೊಸೆ ಯಾವಾಗ ಕೆಲ್ಸಕ್ಕೆ ಸೇರ್ಕೊಂಡ್ಲು? ಇವಾಗಷ್ಟೇ, ಸ್ವಲ್ಪ ಈ ನಡುವೆ. ಹೌದಾ, ಸರಿ ಅಮ್ಮ, ನಾನು ಸ್ನಾನ ಮಾಡ್ಬೇಕು, ಗ್ರೀಸರ್ನ ಹಾಕಿ. ಅದೆಲ್ಲ ಎಲ್ಲಿ ಸಿಗೋದಿಲ್ಲ, ನೀನೇ ಸ್ವತಃ ನೀರಿಟ್ಕೊಂಡು ಸ್ನಾನ ಮಾಡ್ಬೇಕು. ಹೀಗೆ ಸುಪ್ರಜಾ ಹೇಳಿದಾಗ ಸ್ವಪ್ನ ಹೋಗಿ ಸ್ವತಃ ಅವಳೇ ನೀರನ್ನು ತಗೊಂಬಂದು ಕಾಯಿಸಿ ಸ್ನಾನ ಮಾಡಿ ವಿಶ್ರಾಂತಿ ತಗೊಂಡು ಕೂತ್ಕೊಂಡ್ಲು. ಆಗ ಸುಪ್ರಜಾ ಅವಳಿಗೋಸ್ಕರ ತಟ್ಟೆಯಲ್ಲಿ ಟಿಫಿನ್ ಹಾಕಿ ತಂದು ಕೊಟ್ಲು. ಅದನ್ನು ನೋಡಿದ ಸ್ವಪ್ನ, ಹಬ್ಬ, ನಿಮ್ ಸೊಸೆ ಟಿಫನ್ ಆದ್ರೂ ಮಾಡಿ ಇಟ್ಲಲ್ವಾ, ಇಲ್ಲದಿದ್ರೆ ಅದನ್ನ ಕೂಡ ನಾನೇ ಮಾಡ್ಕೊಬೇಕಾಗಿತ್ತು. ಹಾಗೆ ಹೇಳಿ ಬಾಯಲ್ಲಿ ತೆಗ್ದಿಟ್ಕೊಂಡ್ಲು. ಅದು ತಣ್ಣಗಾಗಿರುವ ಕಾರಣ ಹೀಗೆ ಹೇಳಿದ್ಲು. ಏನಮ್ಮ, ನೀವು ತಗೊಂಬಂದಿರುವ ಟಿಫಿನ್ ಹೀಗಿದೆ? ನೆನ್ನೆ ಮಾಡಿದ್ದು ಹೀಗಿಲ್ಲದೆ ಇನ್ನು ಹೇಗೆ ಇರುತ್ತೆ? ಅದಲ್ಲಮ್ಮ, ನಿಮ್ಮ ಸೊಸೆ ಫ್ರಿಜ್ಜಲ್ಲಿ ಹಳೆಯದಾಗಿರುವ ಟಿಫಿನ್ನ ಇಟ್ರೆ ಹೆಂಗೆ ಹೇಳು? ನಾನು ಕೂಡ ನಿನ್ನ ಹಾಗೇನೆ ಜೋರಾಗಿ ಕೋಪ ಮಾಡಿದೆ. ಆಗ ಅವಳು ಹೇಳಿದ್ಲು, ಇದನ್ನ ತಿಂದ್ರೆ ತಿನ್ನಿ, ಇಲ್ಲದಿದ್ರೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ ಅಂತ. ಹೀಗೆ ಸುಪ್ರಜಾ ಹೇಳಿದಾಗ ಆ ಟಿಫಿನ್ ಅನ್ನು ತಿನ್ನಲು ಅವಳಿಂದ ಸಾಧ್ಯವಾಗದೆ ಅವಳೇ ಎದ್ದು ಹೋಗಿ ಸ್ವತಃ ಅವಳಿಗೋಸ್ಕರ ತಾಯಿಗೋಸ್ಕರ ಅಡುಗೆ ಮಾಡಿದ್ಲು. ಹೀಗೆ ಪ್ರತಿದಿನ ರಾಧಿಕಾ ಮನೆಯಲ್ಲಿ ಅಡುಗೆ ಮಾಡದೆ ಆಫೀಸಿಗೆ ಹೊರಟು ಹೋದಾಗ ಸ್ವಪ್ನನಿಗೆ ಕೆಲಸ ಮಾಡಿ ಮಾಡಿ ಸುಸ್ತಾಯಿತು. ಆ ನಂತರ ಸುಪ್ರಜನ್ ಜೊತೆ, ಅಮ್ಮ, ನಾನ್ ನನ್ನ ಗಂಡನ ಮನೆಗೆ ಹೋಗ್ತೀನಿ, ನನಗೆ ಇಲ್ಲಿ ಆಗೋದಿಲ್ಲ. ಅದೇನೆ, ಇನ್ನು 10-15 ದಿನ ಇರ್ತೀನಿ ಅಂತ ತಾನೇ ಹೇಳಿ ಬಂದೆ. ಹೌದಮ್ಮ, ಅವಾಗ ಹೇಳ್ದೆ, ಇನ್ಮುಂದೆ ನನ್ನಿಂದ ಇರ್ಲಿಕ್ಕಾಗ. ಹೀಗೆ ಸ್ವಪ್ನ ಮಾತಾಡ್ತಾ ಇರುವಾಗ ದಿಢೀರಂತ ರಾಧಿಕಾ ಬಂದು ಹೀಗೆ ಹೇಳಿದ್ಲು. ಹಾಗಾದ್ರೆ ಭಾನುವಾರ ಕೂಡ ಬರಲ್ವಾ? ಹೀಗೆ ದಿಢೀರಂತ ಬಂದಂತಹ ರಾಧಿಕಾನ ನೋಡಿ ಸ್ವಪ್ನ ಹೀಗೆ ಹೇಳಿದ್ಲು. ಏನ್ ರಾಧಿಕಾ, ಅಷ್ಟು ಬೇಗ ಬಂದ್ಬಿಟ್ಟೆ? ಆಫೀಸ್ ಎಲ್ಲ ಮುಗೀತಾ? 10ನೇ ಕ್ಲಾಸ್ನ 10 ಸಲ ಓದಿರುವ ನಿನ್ನ ಅತ್ತಿಗೆಗೆ ಯಾರು ಸ್ವಪ್ನ ಕೆಲ್ಸ ಕೊಡ್ತಾರೆ? ಹಾಗಾದ್ರೆ ಇಷ್ಟು ದಿನ ಹೋಗಿದ್ದು? ನಿನಗೆ ತಾಯಿ ಮನೆಗಿಂತ ನಿನ್ನ ಗಂಡನ ಮನೆನೇ ಬೆಟರ್ ಅಂತ ಗೊತ್ತಾಗ್ಬೇಕು ಅಂತಾನೆ ನಾವಿಬ್ರು ನಾಟಕ ಮಾಡಿದ್ದು. ಹಾಗೆ ಅಂತ ಹೇಳಿದ್ರು. ಇಲ್ಲಿ ನೋಡು ಸ್ವಪ್ನ, ಈ ಮನೆಯಲ್ಲಿರುವ ಸೌಕರ್ಯಗಿಂತ ನಿಮ್ಮ ಅತ್ತೆ ಮನೆಯಲ್ಲಿ ನಿನಗೆ ಎಲ್ಲ ರೀತಿಯ ಸೌಕರ್ಯ ಇದೆ. ಆದ್ರೂ ಸರಿ, ನಿನಗೆ ನಿಮ್ಮ ಅತ್ತೆ ಮನೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ತುಂಬಾನೇ ಉದಾಸೀನ. ಇಷ್ಟು ದಿನ ಈ ಮನೆಯಲ್ಲಿ ನನಗೋಸ್ಕರ ನಿನಗೋಸ್ಕರ ನೀನು ಎಷ್ಟು ಅಡಿಗೆನ ಮಾಡಿರ್ತೀಯ, ಅದರಲ್ಲಿ ಒಂದು ಅರ್ಧ ಭಾಗದಷ್ಟು ನಿಮ್ಮ ಅತ್ತೆ ಗಂಡನಿಗೆ ಮಾಡು. ಅವ್ರನ್ನ ನೋಡ್ಕೋಬೇಕಾಗಿರೋದು ನಿನ್ನ ಕರ್ತವ್ಯ. ಹೀಗೆ ಸುಪ್ರಜಾ ಸ್ವಪ್ನ ಮಾಡಿದ ತಪ್ಪಿನ ಬಗ್ಗೆ ಹೇಳಿದಾಗ ಸ್ವಪ್ನನಿಗೆ ತಾನು ಮಾಡಿದ ತಪ್ಪಿನ ಅರಿವಾಯಿತು. ಹೀಗೆ ಆ ದಿನದಿಂದ ಸ್ವಪ್ನ ತನ್ನ ಅತ್ತೆ ಮತ್ತು ಗಂಡನ ಜೊತೆ ಚಿಕ್ಕ ಚಿಕ್ಕ ವಿಷಯಕ್ಕೆ ಜಗಳ ಮಾಡದೆ ಸಂತೋಷವಾಗಿ ಜೀವನ ಮಾಡ್ತಾ ಇದ್ಲು. ಚಕ್ರವರ್ತಿ ಗ್ರೇಟ್ ಬಿಸ್ನೆಸ್ ಮ್ಯಾನ್, ದೊಡ್ಡ ಹಣವಂತ, ಒಂದು ದೊಡ್ಡ ಮನೆಯಲ್ಲಿ ಹೆಂಡತಿಯಾದ ಕಲ್ಪನಾ ಜೊತೆ ಮತ್ತು ತನ್ನ ಮಗಳಾದ ಶ್ರೀವಳ್ಳಿ ಜೊತೆ ಸಂತೋಷವಾಗಿ ಜೀವನ ಮಾಡ್ತಿದ್ದ. ಮಗಳಾದ ಶ್ರೀವಳ್ಳಿ ಅಂದ್ರೆ ತುಂಬಾನೇ ಇಷ್ಟ. ಅವಳಿಗೆ ಯಾವುದೇ ಕಷ್ಟ ಬರದ ಹಾಗೆ ಅಮಾಯಕನಾದ ಆನಂದನ್ನು ಕೆಲಸಕ್ಕೆ ಇಟ್ಕೊಂಡ್ರು. ನಮ್ಮ ಮಗಳನ್ನ ನೋಡ್ಕೊಳಕ್ಕೆ ಒಬ್ಬ ಗಂಡಸನ್ನು ಯಾಕೇರಿ ಕರ್ಸಿದೀರಾ? ಚಿಂತೆ ಮಾಡ್ಬೇಡ ಕಲ್ಪನಾ, ಆನಂದ್ ತುಂಬಾ ಅಮಾಯಕ, ಅವನಿಗೆ ಲೋಕದ ಬಗ್ಗೆ ಏನೂ ಗೊತ್ತಿಲ್ಲ. ನನ್ನ ಗೆಳೆಯ ಇಂತಹ ಒಬ್ಬ ಹುಡುಗ ಇದ್ರೆ ಹೇಳು ಅಂತ ಹೇಳಿದಾಗ ನನಗೆ ಇವನನ್ನು ತೋರಿಸಿದ. ಇವನು ತುಂಬಾ ಒಳ್ಳೆಯವನು. ಮಗಳ ವಿಷಯದಲ್ಲಿ ನೀವು ಯಾವಾಗ ನನ್ನ ಮಾತು ಕೇಳಿದೀರಾ? ನೋಡು ಆನಂದ್, ನನ್ ಮಗಳಿಗೆ ಯಾವ ಕಷ್ಟ ಬಾರದ ಹಾಗೆ ನೀನ್ ನೋಡ್ಕೋಬೇಕು. ನನ್ ಮಗಳು ಯಾವಾಗ ಊಟ ಮಾಡ್ತಾಳೆ, ಏನ್ ತಿಂತಾಳೆ, ಏನ್ ಕುಡಿತಾಳೆ ಅಂತ ನೀನ್ ನೋಡ್ಕೊಂಡು ಅವಳಿಗೆ ಸರಿಯಾದ ಸಮಯಕ್ಕೆ ನೋಡಿ ಕೊಡ್ಬೇಕು.
ಅವಳಿಗೆ ಸರಿಯಾದ ಹೊತ್ತಿಗೆ ಏನು ಕೊಡದೆ ಅವಳಿಗೆ ಕಷ್ಟ ಕೊಟ್ರೆ ನೀನ್ ಈ ಜಾಗದಲ್ಲೇ ಇರೋದಿಲ್ಲ. ಹೀಗೆ ಹೇಳ್ತಾ ಇದ್ದಾಗ ಮಾತಿನ ಮಧ್ಯದಲ್ಲಿ ಕಲ್ಪನಾ ಬಂದು, ನೀನು ಅಂಡಮಾನ್ ಜೈಲಲ್ಲಿ ಇರುವ ಹಾಗೆ, ನಿನಗೆ ಯೋಚನೆ ಇಟ್ಕೊಳ್ಳಕ್ಕೆ ಕಷ್ಟ ಆದ್ರೆ ಒಂದು ನೋಟ್ಬುಕ್ಕಲ್ಲಿ ಬರ್ದು ಇಟ್ಕೋ. ಬೇಬಿ ಪ್ರತಿದಿನ ವಿಧ ವಿಧವಾದ ಟೀ ಕಾಫಿನ ಕುಡಿತಾಳೆ, ವಿಧ ವಿಧವಾದ ಟಿಫಿನ್ನ ತಿಂತಾಳೆ, ಅದೇ ರೀತಿ ವಿಧ ವಿಧವಾದ ಲಂಚನ್ನು ತಿಂತಾಳೆ. ಇನ್ನು ಏನಾದ್ರೂ ಇದ್ರೆ ಹೇಳ್ರಿ. ನೀವು ನಮ್ಮ ಮಗಳನ್ನ ಸಣ್ಣ ಪಾಪು ಅಂತ ತಿಳ್ಕೊಂಡಿದ್ದೀರಾ? ನನಗೆ ಸಣ್ಣ ಪಾಪುನೇ ಇಲ್ಲ ರೀ. ನಮ್ಮ ಮಗಳಿಗೆ ಮದುವೆ ವಯಸ್ಸು ಬಂದಿದೆ, ಮದುವೆ ಮಾಡಿ ಅತ್ತೆ ಮನೆಗೆ ಕಳಿಸ್ಬೇಕು. ಸುಮ್ನಿರು ಕಮಲ, ಅಷ್ಟರಲ್ಲಿ ನನ್ ಬೇಬಿಗೆ ಮದ್ವೆನಾ? ನೋ, ನಾನ್ ಒಪ್ಕೊಳ್ಳೋದಿಲ್ಲ. ನೀವು ಒಪ್ಪಿದ್ರು ಒಪ್ಪದಿದ್ರು ಇದು ನಿಜ ರೀ. ನಿಮ್ ಮಗಳಿಗೆ ಮದ್ವೆ ವಯಸ್ಸು ಬಂದಿದೆ, ಅವಳಿಗೆ ಮದ್ವೆ ಮಾಡಿ ಗಂಡನ್ ಮನೆಗೆ ಕಳಿಸ್ಬೇಕು. ಆನಂದ್, ನೀನ್ ಹೋಗು, ನನ್ ಮಗಳು ರೂಮಲ್ಲಿದ್ದಾಳೆ, ಅವಳಿಗೆ ಹೋಗಿ ಏನ್ ಬೇಕು ಅಂತ ಕೇಳು. ಈ ದಿನ ಮಂಗಳವಾರ ಸರ್, ಅಮ್ಮನವರು ಇವತ್ತು ಏನ್ ತಗೊಳ್ತಾರೆ? ಆನಂದ್, ಇವಾಗ ನನ್ ಮಗಳು ಮ್ಯೂಸಿಕ್ ಕೇಳ್ತಾ ಇರ್ತಾಳೆ, ನೀನ್ ಹೋಗಿ ಅವಳತ್ರ ಡೈರಿ ಇದೆ, ಅದನ್ನ ತಗೊಂಬಾ. ಆ ಡೈರಿಯನ್ನು ಫಾಲೋ ಮಾಡ್ಕೊಂಡು ನನ್ ಮಗಳನ್ನ ಚೆನ್ನಾಗಿ ನೋಡ್ಕೋ. ಸರಿ ಸರ್, ಇವಾಗ್ಲೇ ಮೇಡಮ್ನ ಹೋಗಿ ನೋಡಿ ಬರ್ತೀನಿ. ಹಾಗೆ ಹೇಳಿ ಆನಂದ್ ಅಲ್ಲಿಂದ ಹೊರಟೋದ. ಆಗ ಕಲ್ಪನಾ ಹೀಗೆ ಹೇಳಿದ್ಲು, ನೀವು ಮಾಡೋದು ಸರಿ ಇಲ್ಲ ರೀ. ನಿಮ್ ಮಗಳನ್ನ ಸಣ್ಣ ಪಾಪು ರೀತಿ ಮಾಡಿದ್ರೆ ಹೇಗೆ ರೀ? ಅವಳಿಗೆ ಮದುವೆಯಾಗಿ ಅವಳ ಗಂಡನ ಮನೆಗೆ ಹೋಗಿ ಹೇಗೆ ರೀ ಅವಳು ಆ ಮನೇಲಿ ಅಡಿಗೆ ಕೆಲಸ ಎಲ್ಲ ಮಾಡ್ತಾಳೆ? ನನ್ನ ಮಗಳಿಗೆ ಆ ರೀತಿ ಪರಿಸ್ಥಿತಿ ಏನು ಬರಲಿಕ್ಕೆ ನಾನು ಬಿಡೋದಿಲ್ಲ. ನನ್ನ ಮಗಳನ್ನ ಮದುವೆ ಆಗೋನು ಅವನ ಮನೆಗೆ ನನ್ನ ಮಗಳನ್ನ ಕರ್ಕೊಂಡೋಗಕ್ಕಾಗಲ್ಲ. ನನ್ನ ಮನೆಗೇನೆ ಬಂದು ನನ್ನ ಮನೆಯಲ್ಲೇ ಇರಬೇಕು. ಒಂದು ತಾಯಿಯಾಗಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ರೀ, ಒಂದು ತಂದೆಯಾಗಿ ನೀವೇ ಅರ್ಥ ಮಾಡ್ಕೊಂಡಿಲ್ಲ. ನಮ್ಮ ಜೊತೆ ಎಷ್ಟೇ ಹಣ ಇದ್ರೂ ನಮ್ಮ ಮಗಳನ್ನ ಅತ್ತೆ ಮನೆಗೆ ಕಳಿಸ್ಬೇಕು. ಅದರಿಂದ ನಮ್ಮ ಅಳಿಯನ್ನ ಅವ್ರ ತಂದೆ ತಾಯಿನ ಬಿಟ್ಟು ಬರಕ್ಕೆ ಕೇಳಕ್ಕಾಗುತ್ತಾ? ಹೀಗೆ ಚಕ್ರವರ್ತಿ ಕಲ್ಪನಾ ಮಾತಾಡ್ತಾ ಇರುವಾಗ ಬೆಡ್ ಮೇಲೆ ಮ್ಯೂಸಿಕ್ ಅನ್ನು ಕೇಳಿಕೊಂಡು ಕುಳಿತುಕೊಂಡಿರುವ ಶ್ರೀವಳ್ಳಿಯ ಬಳಿ ಆನಂದ್ ಬಂದ. ಶ್ರೀವಳ್ಳಿ ಕೋಪದಿಂದ ಆನಂದನ್ನು ನೋಡಿ, ಏಯ್, ಯಾರ್ ನೀನು? ಯಾಕೆ ನನ್ನ ರೂಮ್ ಒಳಗೆ ಬರ್ತಿದೀಯಾ? ಹಲೋ ಮೇಡಮ್, ಕೋಪ ಮಾಡ್ಕೋಬೇಡಿ, ನಾನ್ ನಿಮ್ನ ನೋಡ್ಕೊಳಕ್ಕೆ ಬಂದಿದ್ದೀನಿ. ನಿಮ್ ತಂದೆಯವರೇ ನನ್ನ ಇಲ್ಲಿಗೆ ಕರ್ಕೊಂಬಂದಿದ್ದು. ಇಂದಿನಿಂದ ನಿಮ್ಗೆ ಏನ್ ಬೇಕೋ ನನ್ ಜೊತೆ ಹೇಳಿ, ನಾನೇ ನೋಡ್ಕೊಳ್ತೀನಿ. ನಿನಗೆ ಓದ್ಲಿಕ್ಕೆ ಬರುತ್ತೆ ತಾನೇ? ಸ್ವಲ್ಪ ಸ್ವಲ್ಪ ಬರುತ್ತೆ ಮೇಡಮ್. ಹಾಗೆ ಹೇಳಿದಾಗ ಒಂದು ನೋಟನ್ನು ಆನಂದಿಗೆ ಕೊಟ್ಲು. ಇದ್ರಲ್ಲಿ ಎಲ್ಲನೂ ಇದೆ, ಇದನ್ನ ಹೋಗಿ ಓದಿ ನನಗೆ ಏನ್ ಬೇಕೋ ಅದನ್ನೇ ಮಾಡ್ಕೊಂಬಂದ್ಕೊಡು. ಇವಾಗ ನನ್ಗೆ ಜ್ಯೂಸ್ ಬೇಕು, ಹೋಗಿ ತಗೊಂಬಾ. ಸರಿ ಮೇಡಮ್, ಇವಾಗ್ಲೇ ಹೋಗಿ ತಗೊಂಬರ್ತೀನಿ. ಹಾಗೆ ಹೇಳಿ ಆನಂದ್ ಅಲ್ಲಿಂದ ಹೊರಟು ಹೋದ. ಹೀಗೆ ಅಂದಿನಿಂದ ಆನಂದ್ ಶ್ರೀವಳ್ಳಿಯ ಪಕ್ಕದಲ್ಲೇ ಇದ್ದು ಎಲ್ಲವನ್ನೂ ಮಾಡಿಕೊಟ್ಟ. ಬೆಳಿಗ್ಗೆ ಆದಾಗ ಕಾಫಿನ ತಂದ್ಕೊಟ್ಟ, ಟಿಫಿನ್ ಅನ್ನು ತಂದ್ಕೊಟ್ಟ, ಮಧ್ಯಾಹ್ನದ ಸಮಯದಲ್ಲಿ ಜೊತೆಗೆ ಇದ್ದು ಊಟವನ್ನು ತಂದುಕೊಟ್ಟ. ಇದನ್ನೆಲ್ಲ ನೋಡಿ ಶ್ರೀವಳ್ಳಿಗೆ ಆನಂದ್ ಮೇಲೆ ಪ್ರೀತಿ ಬಂತು, ಇಷ್ಟ ಕೂಡ ಆಯಿತು. ಅವನನ್ನು ಮದ್ವೆ ಆಗ್ಬೇಕು ಅಂತ ಆಸೆ ಪಟ್ಲು. ಅದೇ ವಿಚಾರವನ್ನು ತನ್ನ ತಂದೆಯಾದ ಚಕ್ರವರ್ತಿಗೆ ಹೇಳಿದ್ಲು. ಡ್ಯಾಡಿ, ಎಷ್ಟೋ ದಿನದಿಂದ ಅಮ್ಮ ನನ್ಗೆ ಮದ್ವೆ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ನನಗೆ ಆನಂದ್ ಜೊತೆ ಮದ್ವೆ ಮಾಡಿ. ಆನಂದ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಹಾಗೆ ಹೇಳಿದಾಗ ಕಲ್ಪನಾ ಚಕ್ರವರ್ತಿ ಶಾಕ್ ಆದ್ರು. ಯಾಕೆ ಡ್ಯಾಡಿ ಹಾಗೆ ಶಾಕ್ ಆಗ್ತಿದ್ದೀರಾ? ನನಗೆ ಆನಂದ್ ಅಂದ್ರೆ ತುಂಬಾ ಇಷ್ಟ. ನನಗೆ ಏನ್ ಬೇಕೋ ಅದನ್ನೆಲ್ಲ ಆನಂದೇ ಮಾಡ್ಕೊಡ್ತಾರೆ. ಅದಕ್ಕೆ ನನ್ಗೆ ಅವ್ರ ಜೊತೆ ಮದ್ವೆ ಮಾಡಿಸಿ. ಸರಿ ಬೇಬಿ, ಇಷ್ಟು ದಿನ ನಾನು ಆನಂದ್ ಬಗ್ಗೆ ಏನು ಕೂಡ ತಿಳ್ಕೊಂಡಿಲ್ಲ. ಅಮಾಯಕನಾದ ಒಂದು ಹುಡುಗ ಕೆಲ್ಸಕ್ಕೆ ಬೇಕು ಅಂತ ನನ್ನ ಫ್ರೆಂಡ್ ಜೊತೆ ಹೇಳಿದಾಗ ನನ್ನ ಫ್ರೆಂಡೇ ಅವನನ್ನು ಕಳಿಸಿಕೊಟ್ಟ. ಇವತ್ತು ಆನಂದ್ ಬರ್ತಾನಲ್ಲ, ಅವನ ಜೊತೆ ಕೇಳಿ ತಿಳ್ಕೊಳ್ಳೋಣ. ಹೀಗೆ ಹೇಳ್ತಾ ಇದ್ದಾಗ ಆನಂದ್ ಬಂದ. ಚಕ್ರವರ್ತಿ ಆನಂದ್ ಕುಟುಂಬದ ಬಗ್ಗೆ ಕೇಳಿದ. ಆಗ ಆನಂದ್ ತನ್ನದು ಬಡ ಕುಟುಂಬ, ತನ್ನ ತಂದೆ ತಾಯಿ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇರುವ ವಿಚಾರವನ್ನೆಲ್ಲ ಹೇಳಿದ. ಅದನ್ನು ಕೇಳಿದ ಕಲ್ಪನಾ ಚಕ್ರವರ್ತಿ ಶಾಕ್ ಆದ್ರು. ಶ್ರೀವಳ್ಳಿ ಮಾತ್ರ, ಡ್ಯಾಡಿ, ಅವ್ರು ಯಾರಾದ್ರೆ ನಮ್ಗೇನ್ ಡ್ಯಾಡಿ, ಅವ್ರನ್ನ ಕರೆದು ಮಾತಾಡ್ಸಿ, ಆನಂದಗೂ ನನಗೂ ಮದ್ವೆ ಮಾಡ್ಸಿ. ಹಾಗೆ ಹೇಳಿದಾಗ ಒಂದು ದಿನ ಆನಂದ್ ತನ್ನ ತಂದೆ ವೀರಯ್ಯ, ತಾಯಿ ಸುಭದ್ರನನ್ನು ಕರ್ಕೊಂಡ್ ಬಂದ. ಚಕ್ರವರ್ತಿ ಅವರನ್ನು ನಿಲ್ಲಿಸಿಕೊಂಡು ಮಾತನಾಡಿದ. ಅವರಿಗೆ ಇವನು ಹೇಳುವುದು ಏನು ಅರ್ಥವಾಗಲಿಲ್ಲ. ನಾನು ಹೇಳಿದ್ದು ಅರ್ಥ ಆಯ್ತಾ? ಅರ್ಥ ಆಯ್ತಯ್ಯ, ಆದ್ರೆ ನನ್ ಮಗನ್ನ ನಿಮ್ಮನೆಗೆ ಕಳ್ಸೋದಿಲ್ಲ. ಒಂದು ವೇಳೆ ನಿಮ್ ಮಗಳನ್ನ ನನ್ ಮನೆಗೆ ಕಳ್ಸೋದಾದ್ರೆ ಮದ್ವೆ ಮಾಡ್ಸೋಣ, ಇಲ್ಲಾಂದ್ರೆ ಬೇಡ. ಹಾಗೆ ಹೇಳಿ ಅವ್ರು ಅಲ್ಲಿಂದ ಹೊರಟೋದ್ರು. ಹೀಗೆ ದಿನಗಳು ಕಳೆಯಿತು. ಶ್ರೀವಳ್ಳಿ ಮಾತ್ರ ಆನಂದ್ ಬೇಕು ಅಂತ ಅನ್ನ ನೀರು ತಿನ್ನದೆ ಹಾಗೇನೆ ಕುಳ್ತಿದ್ಲು. ಮಗಳು ಇಷ್ಟು ದಿನ ಆಗಿ ಏನೂ ತಿನ್ನದೆ ಇರ್ಲೇ ಇಲ್ಲ.
ಆನಂದ್ ಜೊತೆ ನಮ್ ಮಗಳಿಗೆ ಮದ್ವೆ ಮಾಡಿ. ಆನಂದ್ ನಮ್ಮನೆಗೆ ಬರಕ್ಕಾಗೋದಿಲ್ಲ, ನಮ್ ಮಗಳನ್ನ ಅವ್ರ ಮನೆಗೆ ಕಳ್ಸಿಕೊಡಿ. ಆನಂದ್ ಇಲ್ಲದೆ ನಮ್ ಮಗಳು ಇರೋದಿಲ್ಲ ಅಂತ ಹೇಳ್ತಾ ಇದ್ದಾಳೆ ತಾನೆ. ಹೀಗೆ ಕಲ್ಪನಾ ಹೇಳಿದಾಗ ಶಂಕರ್ ಕೂಡ ತುಂಬಾ ಆಲೋಚನೆ ಮಾಡಿ ಆನಂದ್ ಮತ್ತು ಶ್ರೀವಳ್ಳಿಗೆ ಚೆನ್ನಾಗಿ ಮದ್ವೆ ಮಾಡಿದ. ಶ್ರೀವಳ್ಳಿ ಮದ್ವೆಯಾಗಿ ಅತ್ತೆಯ ಸಣ್ಣ ಮನೆಗೆ ಬಂದ್ಲು. ಒಂದು ಕಡೆ ಅಡಿಗೆ ವಸ್ತುಗಳಿತ್ತು, ಮತ್ತೊಂದು ಕಡೆ ದೇವರ ಫೋಟೋ ಇತ್ತು. ಸುಭದ್ರ ಶ್ರೀವಳ್ಳಿಯನ್ನು ದೀಪ ಹಚ್ಚಲು ಹೇಳಿದ್ಲು. ಇಲ್ಲಿ ನೋಡಮ್ಮ, ನೀನು ಶ್ರೀಮಂತ ಮಗಳು, ಆದ್ರೆ ನಾವು ಬಡವರು. ನಾನು ನಿಮ್ಮ ಮಾವ, ನಿನ್ ಗಂಡ ಎಲ್ರೂ ಕೆಲ್ಸಕ್ ಹೋಗ್ತೀವಿ, ನೀನು ಮನೆಯಲ್ಲೇ ಇರ್ಬೇಕು. ಮನೆಯಲ್ಲಿದ್ದು ಅಡಿಗೆ ಕೆಲ್ಸ, ಮನೆ ಕೆಲ್ಸ ಅಂತ ಮನೆ ಹೊರಗಡೆ ಗಿಡಗಳನ್ನು ಕೂಡ ನೆಡ್ಬೇಕು. ನನ್ನ ಡ್ಯಾಡಿಗೆ ಹೇಳಿದ್ರೆ ಕೆಲ್ಸದಾಳುಗಳನ್ನು ಕಳಿಸ್ತಾರೆ ಆಂಟಿ. ಆಂಟಿ ಏನಮ್ಮ, ಅತ್ತೆ ಅಂತ ಕರಿ. ಆಮೇಲೆ ಇನ್ನೊಂದ್ ವಿಚಾರ, ನಿಮ್ ತಂದೆ ಇಲ್ಲಿ ಯಾವ ಕೆಲ್ಸದಾಳನ್ನು ಕಳ್ಸೋದಿಲ್ಲ, ಮಿಷಿನನ್ನು ಕಳ್ಸೋದಿಲ್ಲ, ಎಲ್ಲ ಕೆಲ್ಸ ನೀನೇ ಮಾಡ್ಬೇಕು. ಸರಿ ಅತ್ತೆ, ನೀವು ಹೇಳಿಕೊಟ್ರೆ ನಾನೇ ಮಾಡ್ತೀನಿ. ನನಗೆ ಆನಂದ್ ಪ್ರೀತಿ ಮಾತ್ರ ಮುಖ್ಯ. ಕೆಲ್ಸ ಹೇಗೆ ಮಾಡ್ಬೇಕು ಅಂತ ನಂಗೆ ಗೊತ್ತಿಲ್ಲ, ನೀವು ಹೇಳಿಕೊಟ್ರೆ ಖಂಡಿತ ಎಲ್ಲ ಕೆಲ್ಸ ನಾನೇ ಮಾಡ್ತೀನಿ. ಸರಿಯಮ್ಮ ಸೊಸೆ, ಇವತ್ ನೀನು ವಿಶ್ರಾಂತಿ ತಗೋ, ನಾಳೆ ಕೆಲ್ಸ ಮಾಡ್ಲಿಕ್ಕೆ ಹೇಳ್ಕೊಡ್ತೀನಿ. ನೀನು ನನ್ ಮಗ ಮನೆಯಲ್ಲಿ ಸಂತೋಷವಾಗಿರಿ. ನಾನು ನಿಮ್ಮ ಮಾವ ಕೆಲ್ಸಕ್ಕೆ ಹೋಗ್ತೀವಿ, ಸಂಜೆ ಆಗುವಾಗ ಮನೆಗೆ ಬರ್ತೀವಿ. ಸರಿ ಅತ್ತೆ. ಹಾಗೆ ಹೇಳ್ತಾ ಇದ್ದಂಗೆ ಅತ್ತೆ ಮಾವ ಇಬ್ರು ಕೆಲ್ಸಕ್ಕೆ ಹೋದ್ರು. ಗಂಡ ಹೆಂಡತಿ ಇಬ್ರು ಮನೆ ಅಂಗಳದಲ್ಲಿ ಹೂಗಿಡಗಳ ಮಧ್ಯೆ ಕೂತ್ಕೊಂಡು ಸಂತೋಷವಾಗಿ ಮಾತಾಡ್ತಾ ಇದ್ರು. ಸಂಜೆ ಆಗುವಾಗ ವೀರಯ್ಯ ಸುಭದ್ರ ಮನೆಗೆ ಬಂದ್ರು. ಸುಭದ್ರ ಅಡಿಗೆ ಮಾಡಿ ಮಗ ಸೊಸೆಗೆ ತಿನ್ಸ್ತಾ ಇದ್ಲು. ಅದನ್ನು ನೋಡಿ ಶ್ರೀವಳ್ಳಿ ಸಂತೋಷಪಟ್ಲು. ಅಮ್ಮ ಸೊಸೆ, ಇವಾಗ ಮಲ್ಕೊಳ್ಳಿ, ಬೆಳಿಗ್ಗೆ ಎದ್ದಾಗ ಕೆಲ್ಸ ಮಾಡ್ಲಿಕ್ಕೆ ಹೇಳ್ಕೊಡ್ತೀನಿ. ಸರಿ ಅತ್ತೆ. ಹಾಗೆ ಹೇಳಿ ಮಂಚದ ಮೇಲೆ ಶ್ರೀವಳ್ಳಿ ಆನಂದ್ ನಿದ್ರೆ ಮಾಡಿದ್ರು. ಕೆಳಗೆ ಹಾಸಿಗೆಯಲ್ಲಿ ಸುಭದ್ರ ವೀರಯ್ಯ ನಿದ್ರೆ ಮಾಡಿದ್ರು. ಮರುದಿನ ಸುಭದ್ರ ಹೊರಗಡೆ ಇರುವ ಬಾವಿಯಿಂದ ನೀರನ್ನು ತೆಗೆಯುತ್ತಾ ತನ್ನ ಸೊಸೆಗೆ ಹೇಳಿದ್ಲು. ಶ್ರೀವಳ್ಳಿ ಶ್ರದ್ಧೆಯಿಂದ ಕೇಳಿಕೊಂಡು ನೋಡ್ತಾ ಇದ್ಲು. ನೀನು ಕೂಡ ಮಾಡಮ್ಮ. ಸರಿ ಅತ್ತೆ. ಹೀಗೆ ಶ್ರೀವಳ್ಳಿ ಬಾವಿಯಿಂದ ನೀರನ್ನು ತೆಗೆದ್ಲು. ಅದನ್ನು ನೋಡಿ ಸುಭದ್ರ ಸಂತೋಷಪಟ್ಲು. ಆದ್ರೆ ಶ್ರೀವಳ್ಳಿಗೆ ಕೈ ತುಂಬಾ ನೋವಾಯ್ತು. ಆ ನಂತರ ಸುಭದ್ರ ಪಾತ್ರೆ ತೊಳೆದು ತೋರ್ಸಿದ್ಲು. ಶ್ರೀವಳ್ಳಿ ಕೂಡ ಪಾತ್ರೆ ತೊಳೆದ್ಲು. ಸುಭದ್ರ ಮನೆ ಒಳಗೆ ಹೋಗಿ ಬಟ್ಟೆಯನ್ನು ತೆಗೆದುಕೊಂಡು ಬಾವಿ ಹತ್ರ ಬಂದ್ಲು. ಅಮ್ಮ ಸೊಸೆ, ಪಾತ್ರೆ ತೊಳೆದಾದ್ಮೇಲೆ ಈ ಬಟ್ಟೆ ಒಗಿಯಮ್ಮ. ನನಗೆ ಸೊಂಟ ತುಂಬಾ ನೋವಾಗ್ತಿದೆ, ನಾನು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ತೀನಿ. ಸರಿ ಅತ್ತೆ, ನೀವು ಹೋಗಿ ವಿಶ್ರಾಂತಿ ತಗೊಳ್ಳಿ. ಅಮ್ಮ ಸೊಸೆ, ಜೋರಾಗಿ ಉಜ್ಜಿ ಉಜ್ಜಿ ಒಗಿಬೇಡ, ನಮಗೆ ಅದೇ ಬಟ್ಟೆ ಇರೋದು. ಸರಿ ಅತ್ತೆ, ನಿಧಾನವಾಗಿನೇ ಒಗಿತೀನಿ. ಹಾಗೆ ಹೇಳಿ ಸುಭದ್ರ ಅಲ್ಲಿಂದ ಹೊರಟೋದ್ಲು. ಶ್ರೀವಳ್ಳಿ ಬಟ್ಟೆಯನ್ನು ಒಗೆದು ಪಕ್ಕದಲ್ಲೇ ಬಟ್ಟೆಯನ್ನು ಒಣಗಿಸಿದ್ಲು. ಸುಭದ್ರ ಅಡುಗೆ ಮಾಡಲು ತೋರಿಸಿಕೊಟ್ಲು. ಹೊಸದಾಗಿ ಅಡುಗೆ ಮಾಡೋದ್ರಿಂದ ಕೈಗಳನ್ನ ಶ್ರೀವಳ್ಳಿ ಸುಟ್ಕೊಂಡ್ಲು. ಹೀಗೆ ದಿನಗಳು ಕಳೀತಾ ಇತ್ತು. ಶ್ರೀವಳ್ಳಿ ಆನಂದ್ ತೋರಿಸಿದ ಪ್ರೀತಿಯಲ್ಲಿ ಮುಳುಗಿ ಹೋಗಿ ಬಡ ಮನೆಯ ಸೊಸೆಯಾಗಿ ಆನಂದ್ ಜೊತೆ ಸೇರಿ ಸಂತೋಷವಾಗಿ ತನ್ನ ಜೀವನವನ್ನು ನಡೆಸ್ತಾ ಇದ್ಲು.